ಕೇಂದ್ರಕ್ಕೆ ಜಿಲ್ಲಾಧ್ಯಕ್ಷ ಕೌಂಟರ್ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಂದ ಆರೋಪ. ಬಜೆಟ್ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಆರ್ ಪ್ರಸನ್ನಕುಮಾರ್. ಬೊಮ್ಮಾಯಿಗೆ ನೈತಿಕತೆ ಇಲ್ಲ ಎಂದು ಆರೋಪ ಮಾಡಿದ್ದಾರೆ. ಗ್ಯಾರಂಟಿ ಅಭಿವೃದ್ಧಿ ಎರಡಕ್ಕೂ ಕಾಂಗ್ರೆಸ್ ಸೈ. ಸುದ್ದಿಗೋಷ್ಠಿಯಲ್ಲಿ ಆರ್ ಪ್ರಸನ್ನಕುಮಾರ್ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡಿಸಿದ್ದು, ಈ ಬಜೆಟ್ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಗ್ಯಾರಂಟಿ ಹಾಗೂ ಅಭಿವೃದ್ಧಿ ಎರಡಕ್ಕೂ ಸಮಾನಾಗಿ ಬಜೆಟ್ ಮೀಸಲಿಟ್ಟಿದ್ದಾರೆ. ಆದರೆ ಮಾಜಿ ಸಿಎಂ ಬೊಮ್ಮಾಯಿ ಈ ಹಿಂದೆ ಬೇಕಾದಷ್ಟು ಸಾಲ ಮಾಡಿ ನಮ್ಮ ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಆದರೆ ಈ ಬಜೆಟ್ ಬಗ್ಗೆ ಮಾತನಾಡುವ ನೈತಿಕತೆ ಬಸವರಾಜ ಬೊಮ್ಮಾಯಿಗೆ ಇಲ್ಲ ಎಂದು ವಿರೋಧ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿರೋಧ ಪಕ್ಷದವರು ಇಲ್ಲ, ಇದೊಂದು ಸಲ ಕೊಡ್ಬೋದು, ಮುಂದಿನ ಸಲ ಕೊಡಲ್ಲ, ಮುಂದಿನ ಬಜೆಟಿಗೆ ತೆಗಿತಾರೆ, ಮುಂದಿನ ಬಜೆಟಿಗೆ ಅದನ್ನು ಮಾರ್ಪಾಡು ಮಾಡ್ತಾರೆ ಅಂತೇಳಿ ಎಲ್ಲ ಹೇಳ್ತಾಯಿದ್ರು. ಆದರೆ ಯಾವುದೇ ಮಾರ್ಪಾಡು ಮಾಡದೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ಕಡೆ ಚುನಾವಣೆಗಳಾದಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು. ಭಾಳಷ್ಟು ಕಡೆ ಆ ಘೋಷಣೆಯಾಗಿ ಉಳಿದು ಬಿಟ್ಟರೆ ಎಲ್ಲೂ ಅದನ್ನು ಜಾರಿಗೆ ತರುವಂಥ ಕೆಲಸ ಆಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ಎಲ್ಲ 5 ಗ್ಯಾರಂಟಿಗಳನ್ನು ತೊಗೊಂಬಂದು ವರ್ಷಕ್ಕೆ 50,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೋಸ್ಕರ ಖರ್ಚು ಮಾಡ್ತಾಯಿದ್ದಾರೆ. ಈ ಸಲ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕಡೆ ಗ್ಯಾರಂಟಿಗೂ ಅಷ್ಟೇ ಮಹತ್ವ ಕೊಟ್ಟು ಅಭಿವೃದ್ಧಿ ಕಡೆಗೂ ಸಾಕಷ್ಟು ಮಹತ್ವವನ್ನು ಕೊಟ್ಟು ಇವತ್ತು ಬಜೆಟನ್ನು ಮಾಡಿದ್ದಾರೆ. ಬಜೆಟ್ನಲ್ಲಿ ಶಿಕ್ಷಣ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಸಾಕಷ್ಟು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಏನು ಬಜೆಟ್ನಲ್ಲಿ ಒಂದು ದೊಡ್ಡ ಘೋಷಣೆ ಏನು ಮಾಡಿದ್ರು ಅಂದರೆ 54,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಈ ಸಲ ಅಂತ ಹೇಳಿದ್ದಾರೆ. ಆ 54,000 ಹುದ್ದೆಗಳ ಭರ್ತಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಂಥ ಶ್ರೀಯುತ ಮಧು ಬಂಗಾರಪ್ಪನವರ ಕಾಳಜಿ ಮತ್ತು ಅವರ ಭಾಳ ದೂರದರ್ಶಿತ್ವದ ನೋಟ ಇಟ್ಕೊಂಡಿರುವಂಥ ಮಧು ಬಂಗಾರಪ್ಪನವರು ಏನು 800 KPS ಶಾಲೆಗಳನ್ನು 3,900 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇವತ್ತು ಬಜೆಟ್ನಲ್ಲಿ ಪ್ರಸ್ತಾಪ ಆಗಿದೆ. ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಮುಂದಿನ ತಿಂಗಳ ಕೊನೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗ ಜಿಲ್ಲೆಯಿಂದನೇ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ 15,000 ಶಿಕ್ಷಕರನ್ನು ಭರ್ತಿ ಮಾಡಬೇಕು ಅಂತೇಳಿ ನಿನ್ನೆ ದಿನ ಅದಕ್ಕೂ ಸಹ ಬಜೆಟ್ನಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಜೊತೆಗೆ ಈ ಏನು ಕಟ್ಟಡಗಳ ದುರಸ್ತಿ ಇರ್ಬೋದು, ಹೊಸ ಕಟ್ಟಡಗಳಿರ್ಬೋದು, ಶೌಚಾಲಯಗಳಿರ್ಬೋದು, ಎಲ್ಲ ಸೇರಿ ಸುಮಾರು 800 ಕೋಟಿ ರೂಪಾಯಿಯಷ್ಟು ಹಣವನ್ನು ಶಿಕ್ಷಣ ಇಲಾಖೆಗೆ ಮೀಸಲಿಟ್ಟಿದ್ದಾರೆ. ಜೊತೆಗೆ ಏನು ನಮ್ಮ KPS ಶಾಲೆಗಳಾದ ನಂತರ ದ್ವಿಭಾಷಾ ಪದ್ಧತಿಯಲ್ಲಿ ನಾವು ಶಿಕ್ಷಣ ಕೊಡಬೇಕು ಅಂತೇಳಿ ಸನ್ಮಾನ್ಯ ಸಚಿವರು ಮಧು ಬಂಗಾರಪ್ಪನವ್ರು ಏನು ಮಾಡಿದರು, ಅದಕ್ಕೆ ನಮ್ಮ ಶಿಕ್ಷಕರಿಗೆ ಇಂಗ್ಲೀಷ್ನಲ್ಲಿ ಬೋಧನೆ ಮಾಡೋದಕ್ಕೋಸ್ಕರ ಅವರಿಗೆ ತರಬೇತಿಯನ್ನು ನೀಡೋದಕ್ಕೋಸ್ಕರ 24 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಎತ್ತಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಭಾಳಷ್ಟು ದೊಡ್ಡ ಕೆಲಸಗಳು ನಮ್ಮ ಮಧು ಬಂಗಾರಪ್ಪನವರ ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಇದೆ. ಅವರು ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಭಾಳಷ್ಟು ಸುಧಾರಣೆಗಳನ್ನು ಇವತ್ತು ಸನ್ಮಾನ್ಯ ಮಧು ಬಂಗಾರಪ್ಪನವ್ರು ತೊಗೊಂಬಂದಿದ್ದಾರೆ. ಅದಲ್ಲದೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟನ್ನು ಎಲ್ಲೋ ಒಂದು ಕಡೆ ಚೀಪ್ ಪ್ರೋಗ್ರಾಮ್ಸನ್ನು ಮಾಡಿ ಚೀಪ್ ಪಾಪ್ಯುಲಾರಿಟಿ ತೊಗೊಳ್ಳೋಂಥ ಕೆಲಸ ಮಾಡಲಿಲ್ಲ. ಇವತ್ತು ಜನರಿಗೆ ಏನು ಬೇಕೋ ಆ ಕೆಲಸವನ್ನು ಮಾಡೋಕ್ಕೆ ಕೊಟ್ಟಿದ್ದಾರೆ. ನಿನ್ನೆ ಒಂದು TV ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಬೊಮ್ಮಾಯಿಯವರು ಒಂದು
ಪ್ರತಿಕ್ರಿಯೆ ಮಾಡ್ತಾಯಿದ್ರು ಬಜೆಟ್ಗೆ. ಬೊಮ್ಮಾಯಿಯವ್ರು ಹೇಳ್ತಾಯಿದ್ರು ಸಾಲ ಹೆಚ್ಚಾಗ್ತಾಯಿದೆ ಈ ಇದರಲ್ಲಿ ಸರ್ಕಾರದಲ್ಲಿ ಅಂತೇಳಿ. ನಾನು ಬೊಮ್ಮಾಯಿಯವರು ಅಧಿಕಾರ ಬಿಡೋಂಥ ಸಂದರ್ಭದಲ್ಲಿ 5.35 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಬೊಮ್ಮಾಯಿಯವರು ಮಾಡಿದರು. ಅವರು ಏನು 2018ರಲ್ಲಿ